ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬೆಳಗಿನ ಜಾವ 1 ಗಂಟೆ ಆಗೈತೆ. ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಸ್ನಾನ ಮಾಡಬೇಕು, ಸ್ನಾನ ಮಾಡ್ಕೊಂಡು ಕಂಟಿನ್ಯೂ ಮಾಡ್ತೀನಿ. ಇವಾಗ 2 ಗಂಟೆ 10 ನಿಮಿಷ ಆಗೈತೆ. ನಾವು ಇವತ್ತು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹಿಂಗೆ ನಿಂತಿದ್ದೀನಿ. ಹೊರಗಡೆ ಅಂತೂ ಫುಲ್ಲು ಕತ್ತಲೆ ಆಗೈತೆ. ಹೊರಗಡೆ ಹಿಂಗೈತೆ. ಇದು ಮೈಸೂರೇನೆ, ರಾಮಕೃಷ್ಣ ನಗರ. ಇಲ್ಲಿ ನಮ್ಮ ಅವ್ವರು ಮತ್ತು ನನ್ನ ತಮ್ಮದಿರಿದ್ದಾರೆ. ಬೆಳಿಗ್ಗೆ ಬೇಗ ಹೋಗ್ಬೇಕಾದ ಕಾರಣ ಇಲ್ಲೇ ಬಂದಿದ್ವು. ಇವಾಗ ನನ್ನ ತಮ್ಮನ ಬೈಕಲ್ಲಿ ನಾನು ಮತ್ತು ನಮ್ಮ ದೊಡ್ಡವ ಮಗಳು ಇಬ್ಬರು ಹೋಗ್ತಾಯಿದ್ದೀವಿ. ನಮ್ಮ ಜೊತೆ ಇನ್ನಿಬ್ಬರು ಬರ್ತಾರೆ, ನಮ್ಮ ಮಾವನ ಮಕ್ಕಳು. ಅವ್ರನ್ನ ಕರ್ಕೊಂಡು ಹೋಗಬೇಕು. ಇವಾಗ ಅವ್ರ ಮನೆ ಹತ್ರ ಹೋದ್ವು. ಹೊರಗಡೆ ಕಾಯ್ತು ನಿಂತಿರು ನಮಗೋಸ್ಕರನೇ. ಅವರು ಅವರ ಹಸ್ಬೆಂಡ್ ಬೈಕಲ್ಲಿ ಅವರಿಬ್ಬರು ಬರ್ತಾಯಿದ್ರು. ಅವರು ಮುಂದ್ಗಡೆ ಹೋಗ್ತಾಯಿದ್ರು, ನಾವು ಹಿಂದ್ಗಡೆ ಹೋಗ್ತಾಯಿದ್ವು. ಮೈಸೂರಲ್ಲಿ ಪ್ರತಿ ಆಷಾಢ ಶುಕ್ರವಾರ ಒಂದು ಚಾಮುಂಡೇಶ್ವರಿ ದೇವ್ರನ್ನ ಪೂಜಿಸಿ ಪ್ರಸಾದ ವಿತರಣೆ ಮಾಡ್ತಾರೆ. ಬೆಳಗ್ಗೆ ಒಂದು 9 ಗಂಟೆ ಒಳಗಡೆ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿಕೊಂಡು ವಾಪಸ್ ಬರಬೇಕು ಅಂತ ಹೋಗ್ತಾಯಿದ್ದೀವಿ. ನೋಡೋಣ ಹೇಗಾಗುತ್ತೋ ಗೊತ್ತಿಲ್ಲ, ಯಾಕಂದರೆ ನನ್ನ ಮಕ್ಕಳನ್ನೆಲ್ಲ ಮನೆಯಲ್ಲೇ ಮಲಗಿಸ್ಬಿಟ್ಟು ಬಂದಿದ್ದೀವಿ. 9 ಗಂಟೆ ಮೇಲೆ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರೆ, ನನ್ನ ತಮ್ಮದಿರು ಮತ್ತು ನಮ್ಮವ್ವ ಎಲ್ಲ. ನೋಡೋಣ ದರ್ಶನ ಆಗುತ್ತೆ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಒಂದು ಕಡೆ ತುಂಬಾ ಗ್ರ್ಯಾಂಡಾಗಿ ಲೈಟಿಂಗ್ಸ್ನೆಲ್ಲ ಹಾಕಿ ಸೆಲೆಬ್ರೇಷನ್ ಮಾಡ್ತಾರೆ. ನನಗೆ ಬೆಳಗ್ಗೆ ಚೆನ್ನಾಗಿ ಮಾಡಿದರು. ನನಗೆ ರೋಡೆಲ್ಲ ತುಂಬ ಗ್ರ್ಯಾಂಡಾಗಿ ಕಾಣ್ತಿತ್ತು. ಬ್ಯಾನರು ಎಲ್ಲ ಹಾಕಿದ್ರು ಚಾಮುಂಡೇಶ್ವರಿ ತಾಯಿದು. ಇವಾಗ ಬಂದು ನೋಡಿ, ಇಲ್ಲಿ 3 ಗಂಟೆ 23 ನಿಮಿಷ ಆಗೈತೆ. ಜನಗಳು ಆಲ್ರೆಡಿ ಫಸ್ಟೇ ಬಂದು ನಿಂತವ್ರೆ. ಕೆಲವೊಬ್ಬರು ಜನಗಳು ಇಲ್ಲೇ ಬಂದು ರಾತ್ರಿನೇ ಇಲ್ಲೇ ಮಲಗಿದ್ದಾರೆ ಐತೆ. ಇಲ್ಲ ಸ್ವಲ್ಪ ಜನ ಕುಂತವ್ರೆ. ನಮ್ಮದೊಂದು ವಿಡಿಯೋ ಇರಲಿ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿಸ್ಕೊಳ್ತಾ ಇದ್ವು. ನನ್ನ ತಮ್ಮ ಬಿಟ್ಬಿಟ್ಟು ಹೋದ್ನು. ಇವಾಗ ಅಣ್ಣನೂ ಹೋಗ್ತಾಯಿದ್ದಾರೆ. ಒಂದು ವಿಡಿಯೋ ಮಾಡಿಕೊಟ್ರು, ಬಾಯಿ ಹೇಳ್ಬಿಟ್ಟು ಹೋಗ್ತಾಯಿದ್ದಾರೆ. ಜನಗಳೆಲ್ಲ ನೋಡಿ ಹೆಂಗೆ ನಿಂತಿದ್ದಾರೆ. ನಾವು ಒಂದು ಸೈಡ್ ನಿಂತ್ಕೊಂಡು ನಾವು ಗುಂಪಾಗಿ ಮಾತಾಡ್ತಾ ನಿಂತಿದ್ವು. ಎಲ್ಲರೂ ಹಂಗೆ ಗುಂಪಲ್ಲಿ ಮಾತಾಡ್ತಾ ನಿಂತಿದ್ರು. ಯಾವಾಗ ಬಿಡ್ತಾರೆ ಅಂತ ಕಾಯ್ಕೊಂಡು ನಿಂತವ್ರೆ. ನಾವು ಮನೇಲಿ ಬಿಡುವಾಗ 3 ಗಂಟೆ 10 ನಿಮಿಷ ಆಗೈತೆ ಅನ್ನೋಗೈತೆ. ಇವಾಗ 3:23 ಆಗೈತೆ. ಎಷ್ಟೊತ್ತಿಗೆ ಬಿಡ್ತಾರೆ ಅಂತ ಗೊತ್ತಿಲ್ಲ. ಇವಾಗ ಬಿಡ್ತಾರೆ ಅಂತ ಅಂದ್ಕೊಂಡು ಜನಗಳೆಲ್ಲ ಗೇಟ್ ಹತ್ರ ಕಾಯ್ತವ್ರೆ. ನಾವು ನಿಂತಿದ್ದೀವಿ. ನೋಡೋಣ 4 ಗಂಟೆಗೆ ಬಿಡ್ಬೋದು ಅಂತ ಹೇಳ್ತವ್ರೆ. ಇನ್ನು 4 ಗಂಟೆಗೆ ಇನ್ನೂ 10 ನಿಮಿಷ ಬಾಕಿ ಐತೆ. ಅಷ್ಟು ಗಂಟೆ ಒಂದು ವಿಡಿಯೋ ಇರಲಿ ಅಂತ ಅಂದ್ಕೊಂಡು ನಾವು ವಿಡಿಯೋ ಮಾಡ್ಕೊಂಡು ಇವಾಗ ಬಿಟ್ಟರು ಅನ್ನೋಗೈತೆ. ಎಲ್ಲರೂ ಇವಾಗ ನಡ್ಕೊ ಹೋಗ್ತಾಯಿದ್ದೀವಿ. ಇದೇ ಮೊದಲನೇ ಸಲ ನಾನು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಮೆಟ್ಲಿಂದ ನಡ್ಕೊ ಹೋಗ್ತಿರೋದು. ನಾನು ನೋಡೇ ಇಲ್ಲ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಮೆಟ್ಲೆಲ್ಲಿದೆ ಅಂತಲೂ ಗೊತ್ತಿರಲಿಲ್ಲ. ಅದಕ್ಕೆ ಫಸ್ಟ್ ಟೈಮು ಅರಿಶಿನ ಕುಂಕುಮ ಇಕ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡು ಅರಿಶಿನ ಕುಂಕುಮ ತಗೊಂಡು ಎಲ್ಲರೂ 4 ಜನನೂ ತಗೊಂಡು ಹೋಗ್ತಾಯಿದ್ದೀವಿ. ನಾವು ಅರಿಶಿನ ಕುಂಕುಮ ತಗೊಳ್ಳೋ ಅಷ್ಟರಲ್ಲೇ ಅರ್ಧ ಜನ ಮೇಲ್ಗಡೆ ಎತ್ಬಿಟ್ಟಿದ್ದಾರೆ ಏನಾಗೈತೆ. ಇಲ್ಲಿ ಫಸ್ಟು ಎಂಟ್ರೆನ್ಸಲ್ಲಿ ಮಾತ್ರ ಕರ್ಪೂರ ಕಸ ಹೋಗ್ತಾರಲ್ಲ, ಅದರಿಂದ ಫುಲ್ಲು ರಶ್ಶು. ಅಲ್ಲಿ ಜನ ಎಲ್ಲ ಹಿಂಗೆ ನಿಂತಿದ್ದೀವಿ ನಾವೆಲ್ಲ. ಇಷ್ಟೊಂದು ಜನ ಇದ್ದಾರೆ ಅಂತ ಅಂದ್ಬಿಟ್ಟು ಫಸ್ಟ್ ಬಂದ ತಕ್ಷಣ ಎಷ್ಟು ಜನ ಅವರೇ ಅಂತ ಗೊತ್ತಿರಲಿಲ್ಲ. 4 ಗಂಟೆಗೆ ತೆಗೆದು ಅಂತ ಅಂದ್ಕೊಂಡು ಸ್ವಲ್ಪ ಜನ ಗೊತ್ತಿರೋರು ಮಾತ್ರ 4 ಗಂಟೆಗೆ ಬಂದಾರೆ ಏನಾಗೈತೆ. ನಾವು ಬೇಗನೆ ರೆಡಿ ಆದವು, ಬೇಗನೆ ಬಂದವು. ಇದೇ ಫಸ್ಟ್ ಅಲ್ವಾ ಗೊತ್ತಿಲ್ಲ, ಅದಕ್ಕೆ ಬೇಗನೆ ಬಂದವು ದೇವ್ರ ದರ್ಶನ ಆಗಲಿ ಅಂದ್ಕೊಂಡು. ಫಸ್ಟ್ ಇಲ್ಲೊಂದು ದೇವರಿತ್ತು, ಗಣಪತಿ ದೇವಸ್ಥಾನ ಆಗೈತೆ. ಇಲ್ಲಿಗೆ ಕೈಗೆ ಮುಕ್ಕೊಂಡು ಮೆಟ್ಲತ್ತಕ್ಕೆ ಶುರು ಮಾಡಿದ್ವು. ಹಿಂಗೆ ಹೋಗ್ತಾಯಿದ್ದೀವಿ ಎಲ್ಲರೂ. ಮೆಟ್ಲತ್ತದು ಅಂದರೆ ಸುಲಭದ ಮಾತಂತೂ ಅಲ್ವೇ ಅಲ್ಲ. ಸ್ವಲ್ಪ ಜನ ಕರ್ಪೂರ ಕಸ ಹೋಗ್ತಾಯಿದ್ರೆ, ಸ್ವಲ್ಪ ಜನ ಅರಿಶಿನ ಕುಂಕುಮ ಇಕ್ತವ್ರೆ, ಸ್ವಲ್ಪ ಜನ ಹೂವು ಒಂದೊಂದು ಮೆಟ್ಲಿಗೂ ಹೂವು ಮಡಗಿ ಹೋಗ್ತಾಯಿದ್ದಾರೆ. ಎಲ್ಲ ಅವ್ರವ್ರ ಹರಕೆ ಇದ್ದಂಗೆ ಏನಾಗೈತೆ. ದೇವ್ರ ಸಾಂಗು ಮತ್ತು ಶ್ಲೋಕಗಳು ಎಲ್ಲ ಹಾಕ್ಕೊಂಡು ಎಲ್ಲರೂ ಹೊತ್ಕೊಂಡು ಹೋಗ್ತಾಯಿದ್ದಾರೆ. ಆಷಾಢ ಶುಕ್ರವಾರ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಮೆಟ್ಲತ್ಕೊಂಡು ಹೋದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡು ನಾವು ಹೋಗ್ತಾಯಿದ್ದೀವಿ. ಹಿಂಗೆ ಹೋಗ್ತಾಯಿದ್ದೀವಿ. ಫುಲ್ಲು ಜನ, ಎಷ್ಟೊಂದು ಜನ ಇರ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ತುಂಬಾ ಜನ ಇದ್ದಾರೆ. ಇದು ಕಾಲಭೈರವ ದೇವಸ್ಥಾನ. ಇಲ್ಲಿ ಕೈ ಮುಕ್ಕೊಂಡು ಹೋಗ್ತಾಯಿದ್ದೀವಿ. ಬೆಳಗಿನ ಜಾವ ಅಂತೂ ಮನೇಲಿದ್ದಾಗಂತೂ
ಚಳಿ ಅಂತ ಅಂದ್ಕೊಂಡು ಎದ್ದೇಳೋಕ್ಕೆ ಆಗೋದಿಲ್ಲ. ಆದರೆ ಇಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾರೆ ಫುಲ್ಲು ಸುಸ್ತಾಗಿ ಬೆವರೆಲ್ಲ ಹರಿಸ್ತಿದ್ದೀವಿ. ಇದೇ ಫಸ್ಟ್ ಟೈಮ್ ನಾವು ಹಿಂಗೆ ಬೆಳಗಿನ ಜಾವದಲ್ಲಿ ಹೋಗ್ತಾ ಇರೋದು. ಫಸ್ಟ್ ಎಕ್ಸ್ಪೀರಿಯೆನ್ಸು. ಇನ್ನೇನು ನಂದಿ ಹತ್ರ ಬಂದೇ ಬಿಟ್ಟು ಏನಾಗೈತೆ, ಇಲ್ಲಿಂದ ಸ್ವಲ್ಪ ದೂರ ಮೆಟ್ಲುಗಳು ಕಮ್ಮಿ ಇದ್ದಾವೆ ಏನಾಗೈತೆ. ಅಂತೂ ಇಂತೂ ನಂದಿ ಹತ್ರ ಬಂದುಬಿಟ್ಟು ನಾವು 3 ಜನ ಮುಂಚೆ ಬಂದು ನಮ್ಮ ದೊಡ್ಡವ ಮಗಳಿಗೆ ವೆಯ್ಟ್ ಮಾಡ್ತಿದ್ವು. ಅವಳಿನ್ನೂ ಬಂದಿರಲಿಲ್ಲ. ಇಲ್ಲಿ ಮೆಟ್ಲತ್ಕೊ ಬಂದವ್ರಿಗೆ ಬಾದಾಮಿ ಹಾಲು ಮತ್ತು ಕುಕ್ಕೀಸ್ ಕೊಡ್ತಾಯಿದ್ರು. ನಾವು ಕೂಡ ಒಂದೊಂದು ಲೋಟ ಬಾದಾಮಿ ಹಾಲು ಇಸ್ಕೊಂಡು ಕುಡ್ಕೊಂಡು ಮುಂದೆ ಹೋದ್ರೇ ನಂದಿ ಹತ್ರ ವೀಡಿಯೋ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ಬೆಟ್ಟದ ಮೇಲಿಂದ ಕೆಳಗಡೆ ನೋಡಿದ್ರಂತೂ ಈ ರೀತಿ ಕಾಣ್ತಾ ಇತ್ತು. ಇನ್ನೂ ಕತ್ತಲಲ್ಲೇ ಇತ್ತು. ಇವಾಗ ಜಸ್ಟ್ 5 ಗಂಟೆ ಅನಿಸುತ್ತೆ. ಇನ್ನು ಮುಂದೆ ಹೋದ್ರಂತೂ ಒಂದು ಸ್ವಲ್ಪ ಬೆಳಕಿತ್ತು. ಕತ್ತಲಲ್ಲೂ ಒಂದು ವೀಡಿಯೋ ಮಾಡಿಕೊಂಡು ಇಲ್ಲಿ ಒಂದು ಗುಡಿ ಹತ್ರ ಕರ್ಪೂರ ಎಲ್ಲ ಹಚ್ಚಿದ್ರು. ಮಂಗಳಾರತಿ ತಗೊಂಡು ಇಲ್ಲಿಗೆ ನನ್ನ ಅರಿಶಿನ ಕುಂಕುಮ ಖಾಲಿ ಆಯಿತು. ಇನ್ನೊಂದು ಸ್ವಲ್ಪ ದೂರ ಅಷ್ಟೇ ಇತ್ತು ಚಾಮುಂಡೇಶ್ವರಿ ಬೆಟ್ಟಕ್ಕೆ. ಮೆಟ್ಲುಗಳು ಏನಿರಲಿಲ್ಲ, ನಡ್ಕೋಬೋದಷ್ಟೇ. ಬೆಳಗಿನ ಜಾವ 5 ಗಂಟೆ 50 ನಿಮಿಷ ಆಗಿತ್ತು. ಇಷ್ಟು ಬೆಳಕಾಗಿತ್ತು. ಇನ್ನೊಂದು ಸ್ವಲ್ಪ ದೂರ ಅಷ್ಟೇ ನಡ್ಕೊಂಡು ಹೋದರೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ರೀಚ್ ಆದವು. ನಾವು 4 ಜನನೂ 4 ದಿಕ್ಕಾಗ್ಬಿಟ್ಟಿದ್ದೀವಿ. ನನಗಿಂತ ಮೊದಲು ನಮ್ಮ ಮಾವನ ಮಕ್ಕಳು ಇಬ್ಬರು ನಡ್ಕೊಂಡು ಹೋಗಿದ್ದಾರೆ. ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಬರೋದ್ರಿಂದ ಟೈಮ್ ಆಯಿತು. ನನಗಿಂತ ಹಿಂದೆ ನಮ್ಮ ದೊಡ್ಡವ ಮಗಳು ಬರ್ತಾ ಇದ್ದಾಳೆ, ನಮ್ಮ ಅಕ್ಕ. ಇದೇ ಲಾಸ್ಟ್ನೇ ಮೆಟ್ಲು. ಇಲ್ಲಿಗೆ ಎಂಡ್ ಆಯಿತು ಅಂತ ಹತ್ಕೊಬರೋದು. ಮೇಲ್ಗಡೆ ಹಿಂಗಿತ್ತು. ಇಲ್ಲಿ ಸಾಂಸ್ಕೃತಿಕ ವೇದಿಕೆ ಅಂತ ಅಂದ್ಕೊಂಡು ಪ್ರೋಗ್ರಾಮ್ ನಡೆಸ್ತಾ ಇದ್ದಾರೆ. ನಮ್ಮ ದೊಡ್ಡವ ಮಗಳು ಇನ್ನೂ ಬಂದಿರಲಿಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಕೊಂಡು ನಿಂತಿದ್ದೀವಿ. ಇವಾಗ ನಾವು ಕ್ಯೂವಲ್ಲಿ ಹೋಗ್ತಾ ಇದ್ದೀವಿ. ಬೆಳಗಿನ ಜಾವ 6 ಗಂಟೆ ಆದಮೇಲೆ ಹಿಮ ಜಾಸ್ತಿ ಆಗೈತೆ. ಫುಲ್ಲು ಚಾಮುಂಡಿ ಬೆಟ್ಟ ಹಿಮದಿಂದ ಕೂಡಿದೆ. ಕ್ಯೂ ಎಷ್ಟುದ್ದ ಇತ್ತು ಅಂತ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ. ತುಂಬಾ ದೂರ ಇದೆ ಕ್ಯೂವಲ್ಲಿ ಹೋಗ್ಬೇಕಂದ್ರೆ. ನಾವು ಸ್ವಲ್ಪ ಕಾಮಿಡಿ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ಇಲ್ಲಿಗೆ ಎಂಡ್ ಆಯಿತು ಈ ದೇವಸ್ಥಾನ ಹತ್ರ. ಇಲ್ಲಿಂದ ಮುಂದೆ ಫುಲ್ ರಶ್ ಐತೆ. ನೋಡಬೇಕು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಇಲ್ಲಿಂದ ಮುಂದೆ ಬಿಡ್ತೇ ಇಲ್ಲ, ಜನ ಜಾಸ್ತಿ ಇದ್ದಾರೆ. ಅಲ್ಲಿ ರಶ್ ಕಮ್ಮಿ ಆದ್ಮೇಲೆ ಬಿಡ್ತೀವಿ ಅಂತ ಅಂದ್ಕೊಂಡು, ಅದಕ್ಕೆ ನಮ್ಗೆ ಟೈಮ್ ಆಗುತ್ತೆ 9 ಗಂಟೆ ಮೇಲೆ ಆಗುತ್ತೆ ಅಂತ ಅಂದ್ಕೊಂಡು ನಾನು ವಾಪಸ್ ಬಂದುಬಿಟ್ಟೆ. ನನ್ನ ಜೊತೆ ನಮ್ಮ ಅತ್ತೆ ಮಗಳು ಒಬ್ಬಳು ಬಂದಳು. ನಾವಷ್ಟೇ ಅಲ್ಲ, ಮುಂದ್ಗಡೆ ಕ್ಯೂ ಬಿಡ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಸುಮಾರು ಜನಗಳು ವಾಪಸ್ ಹೋಗ್ತಾ ಇದ್ದಾರೆ. ತುಂಬಾ ಬೇಜಾರಾಗ್ತಾಯಿದೆ. 1 ಗಂಟೆಗೆ ಎದ್ದು ರೆಡಿಯಾಗಿ 4 ಗಂಟೆಗೆ ಮೆಟ್ಲತ್ತಕ್ಕೆ ಸ್ಟಾರ್ಟ್ ಮಾಡಿ 6 ಗಂಟೆಗೆಲ್ಲ ಚಾಮುಂಡೇಶ್ವರಿ ಬೆಟ್ಟ ಹತ್ಕೊಂಡು ಕ್ಯೂವಲ್ಲಿ ನಿಂತಿದ್ವು. ಅಂದರೆ ಮುಂದ್ಗಡೆ ಕ್ಯೂ ಬಿಡ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಹೊರಗಡೆ ಹೋಗ್ತಾಯಿದ್ದೀವಿ. ಸುಮಾರು ಜನಗಳು ಹೊರಗಡೆ ಹೋಗ್ತಾಯಿದ್ದಾರೆ. ಇಲ್ಲಿ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಎಷ್ಟೊಂದು ಮಂಜೈತೆ ನೋಡಿ. ನಮ್ಮ ಮಾವನ ಮಗಳು ಮತ್ತು ನಮ್ಮ ದೊಡ್ಡವ ಮಗಳು ಇಬ್ಬರು ಅವರು ಕೂಡ ವಾಪಸ್ ಬರ್ತಾಯಿದ್ದಾರಂತೆ. ಟೈಮ್ ಆಗುತ್ತಂತೆ, ಒಂದು 3 ಅವರ್ ಆಗುತ್ತೆ ಅಂತ ಅಂದ್ಕೊಂಡು ಪೊಲೀಸ್ನವ್ರು ಹೇಳಿದ್ರಂತೆ. ಇಲ್ಲಿ ಮೈಸಾಸುರಂದು ಒಂದು ವೀಡಿಯೋ ಮಾಡಿದ್ನು. ಇಲ್ಲೂ ಎಲ್ಲ ಕಡೆನೂ ಗೇಟ್ ಹಾಕವ್ರೆ. ಇಲ್ಲಿ VIP ಗಳಿಗೆ ಕ್ಯೂ ಮತ್ತು ಜನರಲ್ ಕ್ಯೂ 50 ರೂಪಾಯಿನ ಕ್ಯೂ ಅಂತ ಇಲ್ಲಿಂದ ಸ್ಟಾರ್ಟು. ಇಲ್ಲಿ ನೋಡಿ ಪೊಲೀಸ್ನವ್ರಿಗೆ ಮತ್ತು VIP ಅಂಥವ್ರಿಗೆ ಐತೆ ಫೋಟೋಶೂಟ್ಗೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಪೊಲೀಸ್ನವ್ರು ಫೋಟೋ ತೆಗಿಸ್ಕೊತಿದ್ದಾರೆ. ಬೆಟ್ಟ ಹತ್ತಿ ಬಂದವ್ರಿಗೆ ಸಪ್ರೇಟ್ ಕ್ಯೂ ಮತ್ತು ಜನರಲ್ ಕ್ಯೂ ಮತ್ತು VIP ಕ್ಯೂ ಅಂತಂದ್ಬಿಟ್ಟು 3-4 ಥರ ಕ್ಯೂ ಮಾಡಿದ್ದಾರೆ. ಚಾಮುಂಡೇಶ್ವರಿ ದರ್ಶನ ಆದರೂ ಮಾಡೋಕ್ಕಾಗಲಿಲ್ಲ. ಪ್ರಸಾದ ಆದರೂ ತಿನ್ಕೊ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀವಿ. ಇಲ್ಲಿ ಕಾರ್ ಪಾರ್ಕಿಂಗು ಮತ್ತು ವೆಹಿಕಲ್ಸ್ ಪಾರ್ಕಿಂಗ್ ಎಲ್ಲ ಮಾಡ್ತಿರಲ್ಲ ಆ ಕಡೆ ಸೈಡು ತಿಂಡಿ ಊಟಕ್ಕೆ ಮಾಡಿದ್ದಾರೆ ಏನಾಗೈತೆ. ಚಾಮುಂಡೇಶ್ವರಿ ಫೋಟೋಕ್ಕೊಂದು ನಮಸ್ಕಾರ ಹಾಕೊಂಡು ಹೋಗ್ತಾಯಿದ್ದೀವಿ. ಈ ಕಡೆ ಸೈಡು ಅಡುಗೆ ಕೆಲಸ ಮಾಡ್ಕೋತಿದ್ದಾರೆ. ಇವಾಗ ಟೈಮಿಂಗ್ಸ್ ಬಂದು 7:15 ಆಗೈತೆ. ಅಷ್ಟೊಂದೇನು ರಶ್ ಇಲ್ಲ, ಬೆಳಗಿನ ಟೈಮ್ ಅಲ್ವಾ. ತಿಂಡಿ ಏನು ಕೊಡ್ತಿದ್ರೋ ಗೊತ್ತಿಲ್ಲ, ಹೋಗಿ ನೋಡಬೇಕು. ಹೋಗ್ತಾ ಇದ್ದೀವಿ ಕ್ಯೂ ಅಲ್ಲಿ.
ಜನ ಕಮ್ಮಿನೇ ಇರೋದು. ಬೆಳಗಿನ ತಿಂಡಿಗೆ ಉಪ್ಪಿಟ್ಟು ಮತ್ತು ಕೇಸರಿಬಾತ್ ಕೊಡ್ತಾಯಿದ್ದಾರೆ. ಕೇಸರಿಬಾತು ಫುಡ್ ಕಲರ್ ಏನು ಆ್ಯಡ್ ಮಾಡಿಲ್ಲ. ನಾವು ತಿಂಡಿಗೆಲ್ಲ ಕುಂತಿದ್ದೀವಿ. ನಮ್ಮದೊಂದು ವೀಡಿಯೋ ಮಾಡ್ಕೊತಾ ಇದ್ದೀನಿ. ತಿಂಡಿ ಮಾಡ್ಕೊಂಡು ಕೈ ತೊಳೆಯೋಕೆ ಹೋಗ್ತಾಯಿದ್ದೀವಿ. ಕೇಸರಿಬಾತ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾನು ನಮ್ಮ ಅತ್ತೆ ಮಗಳು 2 ಸಲ ಹಾಕ್ಸ್ಕೊಂಡು ತಿನ್ನು ಅದನ್ನೇ ರೇಗಿಸ್ತಾ ಇದ್ದಾಳೆ ಅವಳು. ಈ ಮರ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು. ಅದಕ್ಕೆ ಒಂದು ವೀಡಿಯೋ ಮಾಡಿಕೊಂಡೆ. ಹಾಗೆ ಹೋಗ್ತಾಯಿದ್ವು ಸುಮ್ಮನೆ ಮಾತಾಡಿಕೊಂಡು. ಫುಲ್ಲು ಮಂಜಿನಿಂದ ಕವಿದಿದೆ ಚಾಮುಂಡಿ ಬೆಟ್ಟ. ಅಂಗಡಿ ಸಾಲಿಂದ ಮುಂದ್ಗಡೆ ಹೋದರೆ ಚಾಮುಂಡೇಶ್ವರಿ ಗೋಪುರದ ಹತ್ರ ಫ್ರಂಟ್ ಹತ್ರ ಹೋಗ್ಬೋದೇನೋ ಅಂತ ಅಂದ್ಕೊಂಡು ಹೋಗ್ತಾಯಿದ್ವು. ಆದರೆ ಅಲ್ಲಿ ಹೋಗೋಕ್ಕೆ ದಾರಿ ಇಲ್ಲ. ಇಲ್ಲಿ ಚಾಮುಂಡೇಶ್ವರಿ ಬ್ಯಾನರ್ ಹಾಕಿದ್ರು, ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಫೋಟೋ ಮತ್ತು ಸೆಲ್ಫೀಸ್ಗಳು ತಗೊಂಡು ಹೋಗ್ತಾಯಿದ್ದೀವಿ. ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗೋಕ್ಕೆ ಬಸ್ ನಿಂತೈತೆ. ಪೊಲೀಸ್ನವರೆಲ್ಲ ಹೆಂಗೆ ನಿಂತವ್ರೆ ನೋಡಿ. ಈಗ ಬಸ್ ಹತ್ಕೊಂಡು ಕುಂತಿದ್ದೀವಿ. ಟಿಕೆಟ್ ತಗೊಂಡಾದ್ಮೇಲೆ ಬಿಡ್ತಾರೆ ಬಸ್ನ. ಅಲ್ಲಿ ಗಂಟೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ಕೋತಾ ಇದ್ವಿ. ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಾಯ್ ಮಾಡ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಯಾವುದಕ್ಕಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಟಿ ಬಸ್ ಸ್ಟ್ಯಾಂಡಿಗೆ ಬಂತು ಬಸ್ಸು. ಇಲ್ಲಿಂದ ರಾಮಕೃಷ್ಣ ನಗರಿಗೆ ಮತ್ತೆ ಬಸ್ ಹತ್ಕೊಂಡು ಹೋಗಬೇಕು. ಥ್ಯಾಂಕ್ ಯು ಸೋ ಮಚ್ ಮೈ ಫ್ರೆಂಡ್ಸ್.